ಏನು ಗೊತ್ತಾ, ನನಗೆ ತಾಯಿ ಇಲ್ಲ. ಇವತ್ತು ಒಂದು ದಿವಸ ನಿನ್ನ ತಾಯಿ ಆಗಿದ್ದು ನನಗೆ, ಓಕೆನಾ? ಯಾಕೆಂದ್ರೆ ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ನಮ್ಮಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ. ಇಲ್ಲಿ ಪ್ರಮೋದ್ ಥಿಯೇಟ್ರ್ ಇಲ್ಲ ಇಲ್ಲೇ ಇಲ್ಲ ಅಲ್ಲಿರೋ. ಸೊ ಇಲ್ಲೆಲ್ಲ ಒಂದು ಕಡೆ ನಮ್ಮಮ್ಮ ಎಲ್ಲ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ. ಅವ್ರು ನೆನೆಸ್ಕೊಂಡು ಎರಡು ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾ ಇದ್ದ ಸಿನಿಮಾ ನೋಡೋದಕ್ಕೆ ಅಲ್ಲವೇ ಇಲ್ಲ, ಸಿನಿಮಾ ನೋಡ್ತಾರೆ. ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಚಿಲ್ಲೆ ಹೊಡಿತಾರೆ, ಅದನ್ನು ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನು ಸಂತೋಷ ಪಡಿಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನಿನ್ನ ಹಾಡು ಕೇಳಿಸ್ಲಿಲ್ಲ, ಏನೂ ಕೇಳಿಸ್ಲಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ. ಅಲ್ಲೇ ಅರ್ಧ ಗೆದ್ದಾಯ್ತು. ನೀನು ಒಳಗಿಟ್ಕೋಬೇಕು. ಗಂಡಸಾದನ್ನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಂಡುಕೊಂಡಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು. ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ದಿವಸ ಡೆಲಿವರಿ ಪೈನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದ್ರು ಒಂದು ಆಪ್ರೇಷನ್ ಮಾಡ್ರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸುತ್ತೋಗುತ್ತೆ. ಒದಗಿಸ್ರಿ ಫಸ್ಟ್, ಅಲ್ವಾ? ಒದಗಿಸ್ರಿ ಫಸ್ಟ್. ಯು ಶುಡ್ ಅಲೌ. ನೋಡ್ಬೇಕು, ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟ್, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ. ವಿಮರ್ಶೆ ಮಾಡಕ್ಕೆ ಮಾತ್ರ ಸಿನಿಮಾಗೆ ಹೋಗ್ಬೇಡಿ. ವಿಮರ್ಶೆ ಮಾಡೋದು ಐಡಿಯಾನೇ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ಯಾವನ್ ಕೇಳಿದ್ರೆ ನಿಮ್ಮ ಕಮೆಂಟ್ನ, ಅದ್ರಲ್ಲಿ ₹1 ದುಡ್ಡು ಬರಲ್ಲ. ಅದ್ರಲ್ಲಿ ಫಸ್ಟ್ ಆ ಲೈಕ್ಗೆ ಸಾಯೋದನ್ನ ಬಿಡ್ರಿ. ಸಿನಿಮಾದವ್ರು ಅವ್ರು ನೀವು ಸಿನಿಮಾ ಥಿಯೇಟರ್ ಸಿನಿಮಾ ನೋಡ್ತಿರ್ತಾರೆ, ಅವರು ತಗೊಂಡು ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ. ಅವ್ರು ಸಿನಿಮಾ ನೋಡ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದರು ನಗ್ತಾ ಕೂತಿರ್ತಾರೆ ಥಿಯೇಟ್ರ್. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ. ಅವ್ನು 2.5 ಗಂಟೆ ಅವ್ನು ಮೈ ಮರ್ಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವ್ನಿಗೆ ಹೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನನ್ನ ಹಾಕ್ಬಿಡಿ. ಇವತ್ತು ಪ್ರೇಕ್ಷಕನ್ನು ಕೂಡ ಆಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರಂಗಿಲ್ಲ. ಮೈಕ್ ತಗೊಂಡಾಗ ಮೈಕ್ ತೋರಿಸ್ಬಿಡ್ತೀರಿ, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರ್ ಅಂತ. ಏನು ಹೇಳ್ತಾನೆ ಅವನು? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.